ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಇವತ್ತು ನಾನು ನಿಮಗೆ ರೇಷನ್ ಅಕ್ಕಿ ಬಗ್ಗೆ ಒಂದು ವಿಡಿಯೋನ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನನಗೆ ಗೊತ್ತಿರ್ತಕ್ಕಂಥ ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತಿದ್ದೀನಿ. ಸೊ ಈಗ ನಾವೇನೆಲ್ಲ ರೇಷನ್ ಅಕ್ಕಿನ ಯೂಸ್ ಮಾಡ್ತೀವಿ ನೋಡಿರಿ, ದೋಸೆ ಮಾಡೋಕ್ಕೆ, ಪಡ್ ಮಾಡೋಕ್ಕೆ, ಹಾಗೆ ರೈಸ್ ಕೂಡ ಮಾಡ್ತೀವಿ. ಸೊ ಈ ರೇಷನ್ ಅಕ್ಕಿನಲ್ಲಿ ಇವಾಗ ಪ್ಲಾಸ್ಟಿಕ್ ಅಕ್ಕಿ ಅಂತ ಬರ್ತಿದೆ. ಪ್ಲಾಸ್ಟಿಕ್ ಅಕ್ಕಿ ಅಂದ ತಕ್ಷಣ ಶಾಕ್ ಆಗ್ಬೋದು. ಸೊ ರೇಷನ್ ಅಕ್ಕಿನಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಬರ್ತಿರೋದು ನಿಜ. ನಾನು ಇದನ್ನು ಕ್ಲೀನ್ ಮಾಡಿದಾಗ ನನಗೆ ಸಿಕ್ಕಿರ್ತಕ್ಕಂಥ ಪ್ಲಾಸ್ಟಿಕ್ ಅಕ್ಕಿಗಳು ತುಂಬಾ ಸಿಕ್ಕಿದ್ವು. ಇವಾಗ ನಾನು ತೋರಿಸ್ತೀನಿ ನೋಡಿರಿ, ಅದು ಪ್ಲಾಸ್ಟಿಕ್ ಅಕ್ಕಿ ಹೇಗಿರುತ್ತೆ ಅಂತ. ಆ ಪ್ಲಾಸ್ಟಿಕ್ ಅಕ್ಕಿ ಹೊಟ್ಟೆ ಒಳಗೆ ಹೋದರೆ ಏನೆಲ್ಲ ಪ್ರಾಬ್ಲಮ್ ಆಗ್ತಾವೆ ಅಂತ ನೋಡ್ತೀರಿ. ಇಲ್ಲಿ ನೋಡಿರಿ, ನೀವು ನೋಡಕತ್ತಿರಲ್ಲ, ಇದೇ ಪ್ಲಾಸ್ಟಿಕ್ ಅಕ್ಕಿ. ಸೇಮ್ ಟು ಸೇಮ್ ಅಕ್ಕಿ ಥರನೇ ಕಾಣಿಸುತ್ತೆ, ಏನು ವ್ಯತ್ಯಾಸ ಅಂತ ಅನಿಸೋದೇ ಇಲ್ಲ, ಸ್ವಲ್ಪ ಡಿಫ್ರೆನ್ಸ್ ಕಾಣಿಸುತ್ತೆ ಅಷ್ಟೇ. ಅದನ್ನು ನಾವು ಯೂಸ್ ಮಾಡೋಕ್ಕಿಂತ ಮುಂಚೆ ಕ್ಲೀನ್ ಮಾಡಿ ಯೂಸ್ ಮಾಡಿದ್ರೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಆ ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಿದ್ದೀನಿ. ಪ್ಲಾಸ್ಟಿಕ್ ಅಕ್ಕಿನ ಕ್ಲೀನ್ ಮಾಡಿಕೊಂಡು ನೀವು ರೇಷನ್ ಅಕ್ಕಿನ ಯೂಸ್ ಮಾಡ್ಕೊಳ್ಳಿ. ರೇಷನ್ ಅಕ್ಕಿ, ಕಂಟ್ರೋಲ್ ಅಕ್ಕಿ ಏನಂತ ಹೇಳ್ತಿರಲ್ಲ ಅದೆಲ್ಲನೂ. ಥ್ಯಾಂಕ್ಸ್ ಫಾರ್ ವಾಚಿಂಗ್.